ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯುಪಿಯಲ್ಲಿ ಬಂದಂತಹ ಫಲಿತಾಂಶ ಸಿಎಂ ಯೋಗಿ ಆದಿತ್ಯನಾಥರನ್ನು ಜರ್ಜರಿತವಾಗಿಸಿದೆ. ಯೋಗಿ ಇನ್ನೂ ಕೂಡ ಆ ಸೋಲಿನಿಂದ ಹೊರಬಂದಿಲ್ಲ. ಯಾಕೋಸ್ಕರವಾಗಿ ಈ ಸೋಲಾಯಿತು ಅಂತ ಯೋಗಿ ಈಗ ಪರಾಮರ್ಶೆಗಿಳಿದಿದ್ದಾರೆ. ಸೋಲಿನ ಆತ್ಮಾವಲೋಕನ ನಡೀತಾ ಇದೆ. ಮಿತ್ರರೇ, ಸಾಮಾನ್ಯವಾಗಿ ಸೋತಂತಹ ಸಂದರ್ಭದಲ್ಲಿ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಏನೇನಾಯಿತು ಅಂತ ಚರ್ಚೆ ಆಗುತ್ತೆ. ಆದರೆ ಯೋಗಿ ಹಾಗಲ್ಲ, ಸ್ವಲ್ಪ ಡಿಫ್ರೆಂಟ್. ಸೋಲಿಗೆ ಈಗಾಗಲೇ ಅವರು ಕಾರಣವನ್ನು ತಿಳಿದುಕೊಂಡು ಅದಕ್ಕೇನು ಮಾಡಬೇಕು ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದಾರೆ. ಜೊತೆಗೆ ಯುಪಿಯಲ್ಲಿ 6 ಅತಿ ದೊಡ್ಡ ಘೋಷಣೆಗಳನ್ನು ಮಾಡಿದ್ದಾರೆ. ಯಾರ್ಯಾರೆಲ್ಲ ಸೋತಿದ್ದಾರೆ ಅಥವಾ ಸೋಲೋದಕ್ಕೆ ಕಾರಣವಾದ ಮಂತ್ರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಒಂದು ಕಡೆ ಸರ್ಕಾರಕ್ಕೆ, ಇನ್ನೊಂದು ಕಡೆ ಅಧಿಕಾರಿ ವರ್ಗಕ್ಕೆ, ಮತ್ತೊಂದು ಕಡೆಯಲ್ಲಿ ಪಕ್ಷದ ಕಾರ್ಯಕರ್ತ ವಲಯಕ್ಕೆ ಎಲ್ಲರಿಗೂ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಯೋಗಿ ಮಾಡಿದ್ದಾರೆ. ಮಿತ್ರರೇ, ಈ ವಿಡಿಯೋದಲ್ಲಿ ಯೋಗಿ ಕೈಗೊಂಡಂತಹ ಆ 6 ನಿರ್ಧಾರಗಳೇನು, ಯಾರ್ಯಾರಿಗೆ ಏನೇನು ಸೂಚನೆ ಕೊಟ್ಟರು, ಯೋಗಿಯ ಕಾರ್ಯಶೈಲಿಯಲ್ಲಿ ಹೇಗೆ ಬದಲಾವಣೆಯಾಗಿದೆ, ಇದೆಲ್ಲವುದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ರಿಸಲ್ಟ್ ಇಷ್ಟೊಂದು ಹೀನಾಯವಾಗಿ ಬರುತ್ತೆ ಅಂತ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸ್ವತಃ ಯೋಗಿ ಆದಿತ್ಯನಾಥ್ ಆಗಿರಲಿ, ಅಮಿತ್ ಶಾ ಆಗಲಿ, ಮೋದಿ ಆಗಲಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯುಪಿಯಲ್ಲಿ ನಾವು ರಾಮ ಮಂದಿರ ಮಾಡಿದ್ದೀವಿ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ. ಒಂದು ಕಡೆ ಯೋಗಿ ಇದ್ದಾರೆ, ಇನ್ನೊಂದು ಕಡೆ ಮೋದಿ ಇದ್ದಾರೆ. ನಮಗೆ ಈ ಬಾರಿ 80ಕ್ಕೆ 80 ಜಯ ಸಿಗುತ್ತೆ ಅಂತ ಬಿಜೆಪಿಯವರು ನಿರೀಕ್ಷೆ ಮಾಡಿದರು. ಯೋಗಿ ಕೂಡ ಇದನ್ನು ಹೇಳ್ತಾ ಇದ್ರು. ಆದರೆ ರಿಸಲ್ಟ್ ಬಂದಿದ್ದೇನು? ಕಳೆದ ಬಾರಿ 62 ಕ್ಷೇತ್ರ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ 33ಕ್ಕೆ ಕುಸಿತು, -29 ಆಯಿತು. ಈ ರಿಸಲ್ಟನ್ನು ನೋಡಿ ಬಿಜೆಪಿ ಕಾರ್ಯಕರ್ತರು ಬಹಳ ಕುಗ್ಗಿ ಹೋದರು. ಯಾಕೆ ಹೀಗಾಯಿತು ಅಂತ. ಕಾರ್ಯಕರ್ತರೇ ಇಷ್ಟು ಕುಗ್ಗಿ ಹೋಗಿರುವಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರಿಗೆ ಇನ್ನೆಷ್ಟು ಆಘಾತ ಆಗಿರಬೇಕು ಹೇಳಿ. ಹೀಗಾಗಿ ಅವರು ಸೋಲಿನ ಬಳಿಕ ಒಂದು ಕ್ಷಣವೂ ಕೂಡ ವಿರಮಿಸ್ತಾ ಇಲ್ಲ. ಸಾಮಾನ್ಯವಾಗಿ ಇಂತಹ ಸೋಲಾದಂತಹ ಸಂದರ್ಭದಲ್ಲಿ ಕುಗ್ಗಿ ಹೋಗ್ತಾರೆ, ಒಂದಷ್ಟು ದಿನ ರೆಸ್ಟ್ಗೆ ಹೋಗ್ಬಿಡ್ತಾರೆ, ರಾಜಕೀಯವಾಗಿ ಮಂಕ್ ಆಗ್ತಾರೆ. ಆದರೆ ಯೋಗಿ ಸ್ವಲ್ಪ ಡಿಫ್ರೆಂಟ್. ಯಾವಾಗ ರಿಸಲ್ಟ್ ಬಂತೋ ತಕ್ಷಣ ತನ್ನ ಕಾರ್ಯಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದಾರೆ. ಬಹುತೇಕ ಸಮಯ ಯುಪಿಯ ಸಿಎಂ ಕಚೇರಿಯಲ್ಲಿ ಕಾಲ ಕಳೆಯೋದಕ್ಕೆ ಶುರು ಮಾಡಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಅಧಿಕಾರಿಗಳ ವರ್ಗದ ಮೀಟಿಂಗ್, ಇನ್ನೊಂದು ಕಡೆ ಮಂತ್ರಿ ಮಹೋದಯರ ಮೀಟಿಂಗ್. ಇದರ ನಡುವೆ ದೆಹಲಿಗೆ ಬಂದು 2 ಬಾರಿ ಕೇಂದ್ರದ ನಾಯಕರನ್ನು ಕೂಡ ಭೇಟಿಯಾಗಿ ಹೋಗಿದ್ದಾರೆ. ಕಂಪ್ಲೀಟ್ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಬಾರಿ ಯುಪಿಯಲ್ಲಿ ಕಳೆದ ಬಾರಿಗಿಂತ ಬಿಜೆಪಿ 29 ಕ್ಷೇತ್ರವನ್ನು ಕಳೆದುಕೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ಯುಪಿಯ ಯೋಗಿ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿರುವಂತಹ 16 ಮಂತ್ರಿಗಳ ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಇದನ್ನು ಯೋಗಿ ಆದಿತ್ಯನಾಥ್ ತುಂಬ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಯಾಕೆಂದರೆ ನನ್ನ ಕ್ಯಾಬಿನೆಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಚಿವರ ಕ್ಷೇತ್ರಗಳಲ್ಲೇ ಬಿಜೆಪಿಗೆ ಮತ ಬಂದಿಲ್ಲ. ಅಲ್ಲಿ ಸಮಾಜವಾದಿ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನು ಸಾಧಿಸಿದೆ, ಅವರಿಗೆ ಹೆಚ್ಚಿಗೆ ಓಟ್ ಬಂದಿದೆ. ಇದರಿಂದ ನನ್ನ ಸಚಿವರೇ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತೇಳಿ ಯೋಗಿ ವ್ಯಾಗ್ರರಾಗಿದ್ದಾರೆ, ಬಹಳ ಸಿಟ್ಟುಗೊಂಡಿದ್ದಾರೆ. ಈ ಬಾರಿಯ ಯುಪಿಯ ಚುನಾವಣೆಯಲ್ಲಿ ಒಟ್ಟು 17 ಹಾಲಿ ಸಂಸದರು ಸೋತೋಗಿದ್ದಾರೆ, 2 ಕ್ಯಾಬಿನೆಟ್ ಸಚಿವರು ಸೋತೋಗಿದ್ದಾರೆ, 5 ರಾಜ್ಯ ಖಾತೆಯ ಸಚಿವರು ಸೋತಿದ್ದಾರೆ, 2 ರಾಷ್ಟ್ರೀಯ ಉಪಾಧ್ಯಕ್ಷರು ಸೋತೋಗಿದ್ದಾರೆ. ಬಿಜೆಪಿಯಲ್ಲಿ ಕೆಲಸ ಮಾಡ್ತಿರುವಂತಹ ರಾಷ್ಟ್ರೀಯ ಉಪಾಧ್ಯಕ್ಷರು 2 ಸೋತೋಗಿದ್ದಾರೆ. ಜೊತೆಗೆ 2 ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಸೋತೋಗಿದ್ದಾರೆ. ಇದಿಷ್ಟೇ ಅಲ್ಲ ಮಿತ್ರರೇ, ಯುಪಿಯ ಬಿಜೆಪಿಯ ಮಾಜಿ ಸಿಎಂ ಆದಂತಹ ಕಲ್ಯಾಣ್ ಸಿಂಗ್ರ ಪುತ್ರ ರಾಜ್ವೀರ್ ಸಿಂಗ್ ಕೂಡ ಚುನಾವಣೆಯಲ್ಲಿ ಸೋತಿದ್ದಾರೆ. ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಪುತ್ರ ನೀರಜ್ ಶೇಖರ್ ಕೂಡ ಸೋಲು ಕಂಡಿದ್ದಾರೆ. ಅಂದರೆ ಯುಪಿಯಲ್ಲಿ ಘಟಾನುಘಟಿಗಳೇ ಹೀನಾಯ ಸೋಲನ್ನು ಕಂಡಿದ್ದಾರೆ. ಇದನ್ನು ಯೋಗಿ ಆದಿತ್ಯನಾಥ್ ಸಹಿಸಿಕೊಳ್ತಾ ಇಲ್ಲ. ಎಡವಟ್ಟಾಗಿದೆ, ಸಚಿವರು ಪರ್ಫಾರ್ಮೆನ್ಸ್ ಮಾಡಿಲ್ಲ, ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಎಡವಟ್ಟಾಗಿದೆ ಅಂತ ಈಗ ಯೋಗಿ ಆದಿತ್ಯನಾಥ್ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಾಗ್ತಿದ್ದ ಹಾಗೆ ಮಿತ್ರರೇ, ಅವರು ದೆಹಲಿಗೆ ಬಂದು ಹೋದರು. NDA ಸಭೆಯಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಪದವಿಗೆ ನಾಮಾಂಕನಗೊಳಿಸೋದಕ್ಕೋಸ್ಕರವಾಗಿ ಒಂದು NDA ಸಭೆ ನಡೀತು. ಆ ಸಭೆಯಲ್ಲಿ ಬಿಜೆಪಿ ಮತ್ತು NDA ಅಧಿಕಾರದಲ್ಲಿರುವಂತಹ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಕೂಡ ಭಾಗಿಯಾಗಿದ್ದರು. ಮಾಮೂಲಿಯ ಯೋಗಿಯ ಮುಖದಲ್ಲಿ ಒಂದು ಕಳೆ ಇರ್ತಾ ಇತ್ತು. ಅವತ್ತು ಯೋಗಿ ಆದಿತ್ಯನಾಥ್ ಬಹಳ ಕೋಪದಿಂದ ಮೌನವಾಗಿದ್ದಂತೆ ಕಂಡು ಬಂತು. ಅವರ ಮುಖದಲ್ಲಿ ಸಣ್ಣ ನಗುವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದನ್ನು ಗಮನಿಸಿದ್ರು. ಅಂತಿಮವಾಗಿ ಯೋಗಿಯ ಬೆನ್ನನ್ನು ತಟ್ಟಿ ಕಳುಹಿಸಿದ್ರು. ಏನೂ ಆಗಿಲ್ಲ, ಮುಂದೆ ನಡಿ, ಕೆಲಸ ಮಾಡು ಅನ್ನುವ ರೀತಿಯಲ್ಲಿ. ಇನ್ನೊಂದು ಕಡೆ ಅಲ್ಲಿ ಬಂದಂತಹ ಸಂಸದರು, ಹೊಸದಾಗಿ ಆಯ್ಕೆ ಆದಂಥವರೆಲ್ಲ ಯೋಗಿಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಂದಾದರು. ಆದರೂ ಕೂಡ ಯೋಗಿ ಅಷ್ಟೇನು ಉತ್ಸಾಹದಲ್ಲಿ ಅದರಲ್ಲಿ ಭಾಗಿಯಾಗಲಿಲ್ಲ. ಯಾಕೆ ಅಂತಂದರೆ ಯುಪಿಯ ಸೋಲು ಅಷ್ಟರ ಮಟ್ಟಿಗೆ ಅವರಿಗೆ ಕಾಡ್ತಾ ಇತ್ತು. ಹೀಗಾಗಿ ಮಿತ್ರರೇ, NDA ಸಭೆ ಆದ ಬಳಿಕ ಉತ್ತರ ಪ್ರದೇಶಕ್ಕೆ ಯೋಗಿ ಆದಿತ್ಯನಾಥ್ ಬರ್ತಾರೆ. ಬಂದ ತಕ್ಷಣ ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಮೊದಲನೆಯದಾಗಿ ಸಚಿವರ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ರು, ಒಂದು ಆದೇಶವನ್ನು ಹೊರಡಿಸಿದ್ರು. ಅದು ಕೂಡ ದೊಡ್ಡ ಆದೇಶ. ಸಚಿವರಿಗೆ ಬಹಳ ಖಡಕ್ಕಾಗಿ ಸೂಚನೆ ಕೊಟ್ಟರು. 16 ಸಚಿವರ ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. ಯಾಕೆ ಹಿನ್ನಡೆ ಆಗಿದೆ?
ನೀವು ಮೊದಲು VVIP ಕಲ್ಚರ್ನಿಂದ ಹೊರಗೆ ಬನ್ನಿ, VVIP ಮನಸ್ಥಿತಿಯಲ್ಲಿ ಇರಬೇಡಿ, ಜನರ ಬಳಿಗೆ ಹೋಗಿ. ಇದು ಯೋಗಿ ಸಚಿವರಿಗೆ ಕೊಟ್ಟಂತಹ ಮೊದಲನೇ ಆದೇಶ. ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ತನ್ನ ಕ್ಷೇತ್ರಕ್ಕೆ ಹೋಗಬೇಕು, ಜನರ ಬಳಿಗೆ ಹೋಗಬೇಕು, ಜನರ ಬಳಿಯಲ್ಲಿ ಬಹಳ ಸೌಜನ್ಯದಿಂದ ಮಾತನಾಡಬೇಕು, ಅವರ ಸಮಸ್ಯೆ ಏನು ಅಂತ ಆಲಿಸಬೇಕು. ಅದನ್ನು ಬಿಟ್ಟು ನೀವು ದೊಡ್ಡ VVIP ರೀತಿಯಲ್ಲಿ ನಾನು ಮಂತ್ರಿ ಅಂತ ಹೇಳಿಕೊಂಡು ಜನರಿಂದ ದೂರ ಇದ್ದರೆ ಇದೇ ರೀತಿಯ ರಿಸಲ್ಟ್ ಪುನರಾವರ್ತನೆ ಆಗುತ್ತೆ. ಮುಂದಿನ ಚುನಾವಣೆಯಲ್ಲಿ ನೀವು ಕೂಡ ಸೋತು ಹೋಗ್ತೀರಿ. ಹೀಗಂತ ಯೋಗಿ ಆದಿತ್ಯನಾಥ್ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ಕೆಲ ದಿನಗಳಲ್ಲಿ ಸುಧಾರಣೆ ಕಾಣದೇ ಇದ್ದರೆ ಕೆಲ ಮಂತ್ರಿಗಳನ್ನು ಸಂಪುಟದಿಂದ ಕೈ ಬಿಡ್ತೀನಿ, ಮುಲಾಜೆ ಇಲ್ಲ ಅಂಥೇಳಿ ಯೋಗಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ತನ್ನ ಸಂಪುಟ ಸಹೋದ್ಯೋಗಿಗಳಿಗೆ ಯೋಗಿ ಕೊಟ್ಟಂತಹ ಖಡಕ್ ಎಚ್ಚರಿಕೆ. ಅದಾದ ಬಳಿಕ ಉತ್ತರ ಪ್ರದೇಶದಲ್ಲಿ ಎಲ್ಲ ಅಧಿಕಾರಿಗಳ ಮೀಟಿಂಗನ್ನು ಯೋಗಿ ಆದಿತ್ಯನಾಥ್ ಕರೀತಾರೆ. ಅಧಿಕಾರಿಗಳಿಗೆ ಚಳಿ ಬಿಡಿಸ್ತಾರೆ. ಯಾಕೆಂದರೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿತ್ತು. ಚುನಾವಣೆ ಘೋಷಣೆ ಆಗೋದಕ್ಕೂ ಮುಂಚೆ BJPಯ ಪರವಾದಂತಹ ವಾತಾವರಣ ಇತ್ತು. ಚುನಾವಣೆಯ ಸಂದರ್ಭದಲ್ಲೇ BJPಯ ವಿರುದ್ಧವಾಗಿ ಮಾತುಗಳು ಕೇಳಿಬರೋದಕ್ಕೆ ಶುರುವಾಯಿತು. ಇದಕ್ಕೆಲ್ಲ ಕಾರಣ ಏನು? ಮುಖ್ಯವಾಗಿ ಕಳೆದ ಒಂದು 6-8 ತಿಂಗಳಿನಿಂದ ಉತ್ತರ ಪ್ರದೇಶದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದ್ದಿದ್ದು ನಿರುದ್ಯೋಗ. ಉದ್ಯೋಗ ಸಿಗ್ತಾ ಇಲ್ಲ, ಸರ್ಕಾರಿ ಉದ್ಯೋಗಕ್ಕೆ ಕಾಲ್ಫಾರ್ ಆಗ್ತಾ ಇಲ್ಲ, ಹೊಸ ಉದ್ಯೋಗಕ್ಕೆ ಅವಕಾಶವೇ ಇಲ್ಲ. ಇದೊಂದು ದೊಡ್ಡ ಚರ್ಚೆ ಆಗಿತ್ತು. ಇದನ್ನು ಕಾಂಗ್ರೆಸ್ ಮತ್ತು SP ದೊಡ್ಡದಾಗಿ ಪ್ರಚಾರವನ್ನು ಕೂಡ ಗಿಟ್ಟಿಸಿಕೊಳ್ತು. ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಾನೂ ಇದನ್ನೇ ಹೇಳಿದ್ರು. ಅಖಿಲೇಶ್ ಯಾದವ್ ಪ್ರಚಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು. UPಯಲ್ಲಿ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಸುಮ್ಮನೆ ಡಿಗ್ರಿ ಮಾಡ್ಕೊಂಡು ಮನೆಗೆ ಬಂದು ಕೂರುವಂತಹ ಪರಿಸ್ಥಿತಿ ಇದೆ ಅಂತ. ಇದನ್ನು ಯೋಗಿ ಆದಿತ್ಯನಾಥ್ ತುಂಬ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಎಷ್ಟು ಸರ್ಕಾರಿ ಉದ್ಯೋಗ ಖಾಲಿ ಇದೆ, ನಾವೆಷ್ಟನ್ನು ಭರ್ತಿ ಮಾಡಬೇಕು, ಇದರ ಬಗ್ಗೆ ಮೊದಲಿಗೆ ರಿಪೋರ್ಟ್ ಕೊಡಿ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಉದ್ಯೋಗಗಳು ಕೂಡ ಭರ್ತಿ ಆಗಬೇಕು. ಯಾವುದೇ ಸರ್ಕಾರಿ ಉದ್ಯೋಗವನ್ನು ಖಾಲಿ ಬಿಡುವಂತಿಲ್ಲ. ಸರ್ಕಾರದ ಆಡಳಿತ ಯಂತ್ರಕ್ಕೆ ವೇಗ ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟರು. ಇದು ಯೋಗಿ ಕೈಗೊಂಡಂತಹ 2ನೇ ನಿರ್ಧಾರ. ಇದಾದ ಬಳಿಕ UPಯ ಎಲ್ಲ ಯೂನಿವರ್ಸಿಟಿಗಳಿಗೆ ಇನ್ನೊಂದು ಸೂಚನೆಯನ್ನು ರವಾನಿಸಿದ್ರು. ಈ ಬಾರಿ UPಯಲ್ಲಿ ಏನಾಗಿತ್ತು ಕೇಳಿದ್ರೆ, ಸಮ್ಮರ್ನಲ್ಲಿ ಎಕ್ಸಾಮ್ಗಳನ್ನು ಇಟ್ಟಿದ್ರು. ಇದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ವಿದ್ಯಾರ್ಥಿಗಳ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈ ಬಾರಿ ಸಮ್ಮರ್ ತೀವ್ರಗೊಂಡಿತ್ತು. UPಯಲ್ಲಿ 40, 41 ಡಿಗ್ರಿ, 42 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ಇತ್ತು. ಅದಕ್ಕೂ ಜಾಸ್ತಿ ಆದಂತಹ ಉದಾಹರಣೆಗಳು ಕೂಡ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಎಕ್ಸಾಮನ್ನು ಬರೆಯುವಂತಹದ್ದು, ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗುವಂತಹದ್ದು, ಇದೆಲ್ಲ ಬಹಳ ಕಷ್ಟ ಆಗ್ತಾ ಇತ್ತು. ಯೂನಿವರ್ಸಿಟಿಗಳ ಈ ಕ್ರಮದ ಬಗ್ಗೆ ಯೋಗಿ ಸಿಕ್ಕಾಪಟ್ಟೆ ಸಿಟ್ಟಾದರು. ನೀವು ಮೇ ಆರಂಭವಾಗುವುದರೊಳಗಾಗಿ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿರಬೇಕು, ಮೇಯಲ್ಲಿ ರಿಲೀಫ್ ಕೊಡಬೇಕು, ಮುಂದಿನ ವರ್ಷದಿಂದ ಪರೀಕ್ಷಾ ಪ್ಯಾಟರ್ನ್ನೇ ಬದಲಾಗಬೇಕು ಅಂತ ಯೋಗಿ ಆದಿತ್ಯನಾಥ್ ಖಡಕ್ ಸೂಚನೆಯನ್ನು ಕೊಟ್ಟರು. ಇದಾದ ಬಳಿಕ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಮಳೆಗಾಲ ಆರಂಭ ಆಗುತ್ತೆ. ಮಳೆಗಾಲ ಆರಂಭ ಆದ ತಕ್ಷಣ ಬಿತ್ತನೆ ಕಾರ್ಯ ಆರಂಭ ಆಗುತ್ತೆ. ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಕಳೆದ ಬಾರಿ ಕೆಲವೊಂದಷ್ಟು ನ್ಯೂನತೆಗಳಾಗಿತ್ತು. ಇದೆಲ್ಲ ರೈತರ ಮನಸ್ಸಿನಲ್ಲಿ ಕೂಡ ಉಳಿದುಕೊಂಡಿದೆ. ಇದನ್ನು ಬಗೆಹರಿಸಬೇಕು. ರೈತರಿಗೆ ಬೇಕಾದಂತಹ ಎಲ್ಲ ಬಿತ್ತನೆ ಬೀಜಗಳು ಸಿಗಬೇಕು. ಅವರಿಗೆ ಸಿಗಬೇಕಾದಂತಹ ಸಬ್ಸಿಡಿಗಳು ಸರಿಯಾಗಿ ಅವರನ್ನು ತಲುಪಬೇಕು. ಜೊತೆಗೆ ಗೊಬ್ಬರದ ಕೊರತೆ ಆಗಬಾರ್ದು. ಇದರ ಬಗ್ಗೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಆ ಅಧಿಕಾರಿಯ ತಲೆದಂಡ ಆಗುತ್ತೆ. ಹೀಗಂತ ಯೋಗಿ ಆದಿತ್ಯನಾಥ್ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮುಂದುವರೆದು UPಯಲ್ಲಿ ಈ ಬಾರಿ ಪವರ್ ಫ್ಲಕ್ಚುಯೇಷನ್ ಜಾಸ್ತಿ ಇತ್ತು. ಅಂದರೆ ಆಗಾಗ ಕರೆಂಟ್ ಹೋಗಿ ಬರುವಂತಹದ್ದು, ಕೆಲ ಗ್ರಾಮೀಣ ಪ್ರದೇಶದಲ್ಲಿ ಪವರ್ ಕಟ್, ಇದು ದೊಡ್ಡದಾಗಿ ಚರ್ಚೆ ಆಗಿತ್ತು. ಚುನಾವಣೆ ಸಂದರ್ಭದಲ್ಲಿ ಇಂಥ ಚಿಕ್ಕ ಪುಟ್ಟ ವಿಚಾರಗಳು ಕೂಡ ದೊಡ್ಡದಾಗಿ ಚರ್ಚೆ ಆಗುವಂತಾಯಿತು. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಂತಹ ಯೋಗಿ ಆದಿತ್ಯನಾಥ್ ಯಾವುದೇ ಕಾರಣಕ್ಕೂ ಕೂಡ UPಯಲ್ಲಿ ಪವರ್ ಕಟ್ ಆಗುವಂತಿಲ್ಲ. ಅದು ನಗರ ಪ್ರದೇಶ ಇರಬಹುದು, ಗ್ರಾಮೀಣ ಪ್ರದೇಶ ಇರಬಹುದು. ದಿನದ 24 ಗಂಟೆಯೂ ಕೂಡ ಪವರ್ ಸಪ್ಲೈ ಆಗುವಂತೆ ನೋಡಿಕೊಳ್ಳಬೇಕು. ಸಣ್ಣ ಪುಟ್ಟ ಕಾರಣಗಳನ್ನು ಹೇಳಿ ಪವರನ್ನು ಕಟ್ ಮಾಡಬಾರದು ಅಂತ ಯೋಗಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮನ್ರೇಗಾ ಯೋಜನೆಯಡಿಯಲ್ಲಿ ಅನೇಕರು ಕೆಲಸ ಮಾಡಿದ್ದಾರೆ. ಬಿರು ಬೇಸಿಗೆಯಲ್ಲೂ ಕೂಡ ಮನ್ರೇಗಾ ಯೋಜನೆಯಡಿ ಅವರೆಲ್ಲ ಶ್ರಮಿಕರು ಕೆಲಸ ಮಾಡಿದ್ದಾರೆ. ಅವರಿಗೆ ಇನ್ನೂ ಕೂಡ ಸಂಬಳ ಹೋಗಿಲ್ಲ. ಇದನ್ನು ಕೂಡ ಯೋಗಿ ಆದಿತ್ಯನಾಥ್ ತೀವ್ರವಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಮುಂದಿನ 10-15 ದಿನಗಳ ಒಳಗಾಗಿ ಎಲ್ಲರಿಗೂ ಕೂಡ ಹಣ ತಲುಪಬೇಕು, ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಹೋಲ್ಡ್ ಮಾಡುವಂತಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಆದೇಶ ಮಾಡಿದ್ದಾರೆ. ಅಂದರೆ ಮಿತ್ರರೇ, ಚುನಾವಣಾ ಫಲಿತಾಂಶ ಬಂದ ಬಳಿಕ ಯೋಗಿ ಆದಿತ್ಯನಾಥ್ ತೀರಾ ವ್ಯಾಘ್ರರಾಗಿದ್ದಾರೆ. ಅಧಿಕಾರಿ ವರ್ಗ ನನ್ನ ಫಾಸ್ಟ್ಗೆ ಕೆಲಸ ಮಾಡ್ತಾ ಇಲ್ಲ, ಜನಸಮುದಾಯ ಬೇಸರಗೊಳ್ತಾ ಇದ್ದಾರೆ, ನನ್ನ ಸರ್ಕಾರದ ಮೇಲೆ ಏನು ನಂಬಿಕೆ ಇಟ್ಟಿದ್ರು ಅದು ಕಡಿಮೆ ಆಗ್ತಾ ಇದೆ, ಮಂತ್ರಿಗಳು ಕೂಡ ಸಹಕಾರ ಕೊಡ್ತಾ ಇಲ್ಲ, ಅಧಿಕಾರಿಗಳು ಕೂಡ ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ಎರಡೂ ವರ್ಗಕ್ಕೂ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ. ಜೊತೆಗೆ ಒಂದು ಡೀಟೇಲ್ ಆದಂತಹ ರಿಪೋರ್ಟನ್ನು ಕೂಡ ಅಮಿತ್ ಶಾ ಮತ್ತು ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಎಡವಟ್ಟಾಯಿತು, ಯಾರ್ಯಾರು ಏನೇನು ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ವರದಿ ಕೊಟ್ಟಿದ್ದಾರೆ. ಮೂಲಗಳ ಪ್ರಕಾರ ಅಂದರೆ ಉತ್ತರ ಪ್ರದೇಶದಲ್ಲಿ ಮಾಧ್ಯಮಗಳು ವರದಿ ಮಾಡ್ತಿರುವಂತೆ ಆದಷ್ಟು ಶೀಘ್ರದಲ್ಲಿ ಉತ್ತರ ಪ್ರದೇಶ ಸಂಪುಟಕ್ಕೆ ಸರ್ಜರಿ ನಡೆಯುತ್ತೆ. ಅನೇಕ ಸಚಿವರನ್ನ ಕೈ ಬಿಡುವಂತಹ ಸಾಧ್ಯತೆ
ಸಾಧ್ಯತೆಗಳಿದೆ. ಈ ಮಾತುಗಳು ಕೇಳಿಬರ್ತಾ ಇದೆ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಸಚಿವರುಗಳು ಕೈಕೊಟ್ಟಿರುವಂತಹದ್ದು, ನಿರುತ್ಸಾಹವನ್ನು ತೋರಿಸಿರುವಂತಹದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆಗೆ ಕಾರಣ ಆಗಿದೆ. ಎಲ್ಲರೂ ಕೂಡ ಈ ಬಾರಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ, ನಮಗೆ ಮತ ಬರುತ್ತೆ, ಅಭ್ಯರ್ಥಿಗಳು ಹಾಗೆ ಅಂದುಕೊಂಡಿದ್ರು, ಜೊತೆಗೆ ಮಂತ್ರಿಗಳು ಕೂಡ ಹಾಗೆ ಅಂದುಕೊಂಡಿದ್ರು. ಇದರ ಜೊತೆಗೆ ಮೋದಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ, ಕಳೆದ 2 ಬಾರಿಯೂ ಕೂಡ ಮೋದಿ ಹೆಸರಿನಲ್ಲಿ ಗೆದ್ದು ಬಂದಿದ್ದೀವಿ, ನಾವು ಹೆಚ್ಚೇನು ಕೆಲಸ ಮಾಡೋದಿಲ್ಲ ಅಂತೇಳಿ ಚುನಾವಣೆಗೆ ಹೆಚ್ಚು ಉತ್ಸಾಹವನ್ನು ತೋರಿಸಿಲ್ಲ, ಮಾಮೂಲಿಯಂತೆ ಹೆಚ್ಚಾಗಿ ದುಡಿದಿಲ್ಲ. ಇದು ಸೋಲಿಗೆ ಕಾರಣ ಆಗಿದೆ ಅಂತ ಯೋಗಿಗೆ ಅನಿಸ್ತಾ ಇದೆ. ಹೀಗಾಗಿ ಈ ಬಗ್ಗೆ ಒಂದು ಡೀಟೇಲ್ ಆದಂತಹ ರಿಪೋರ್ಟನ್ನು ಅಮಿತ್ ಶಾಗೂ ಕೂಡ ಕೊಟ್ಟಿದ್ದಾರೆ. ಮಿತ್ರರೇ, ಮುಂಬರುವ ದಿನಗಳಲ್ಲಿ ಯುಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಯೋಗಿಯ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಈ ಸೋಲಿನ ಬಳಿಕ ಯೋಗಿಯ ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗಿಬಿಟ್ಟಿದೆ. ಯುಪಿಯಲ್ಲಿ ದೊಡ್ಡ ಬದಲಾವಣೆ ತರೋದಕ್ಕೆ ಯೋಗಿ ಹೊರಟಿದ್ದಾರೆ. ಮಿತ್ರರೇ, ಇದಿಷ್ಟು ಯುಪಿಯಲ್ಲಿ ಏನೇನು ಆಗ್ತಾ ಇದೆ, ಚುನಾವಣೆ ಬಳಿಕ ಯೋಗಿ ಆದಿತ್ಯನಾಥ್ ಏನೆಲ್ಲ ಕ್ರಮ ಕೈಗೊಂಡ್ರು, ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ. ನಿಮಗೇನಾದರೂ ಈ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.